ಹಾಯ್ ಹಲೋ ನಮಸ್ಕಾರ, ಪಿಕ್ಚರ್ ಟಾಕೀಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ವಾರ OTTಗೆ ಬಂದಿರೋ ಸಿನಿಮಾಗಳಲ್ಲಿ ನೀವು ಮನೇಲೆ ಆರಾಮಾಗಿ ಕುತ್ಕೊಂಡು ಯಾವ ಸಿನಿಮಾಗಳನ್ನ ನೋಡ್ಬೋದು ಅಂತ ಹೇಳ್ತಿದೀವಿ. ಮೊದಲು ಕನ್ನಡ ಸಿನಿಮಾಗಳಿಂದಾನೇ ಶುರು ಮಾಡೋಣ. ಈ ಲಿಸ್ಟ್ ನಲ್ಲಿ ಮೊದಲಿರೋದು ವೀರಚಂದ್ರಹಾಸ. ಇದೊಂದು ವಿಶೇಷವಾದ ಸಿನಿಮಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಕ್ಷಗಾನದ ವೈಭವವನ್ನ ನೀವು ತೆರೆ ಮೇಲೆ ನೋಡ್ಬೋದು. ಏಪ್ರಿಲ್ 18ಕ್ಕೆ ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು. ಶಿವರಾಜ್ ಕುಮಾರ್ ಅವರು ಶಿವಪುಟ್ಟಸ್ವಾಮಿ ಅನ್ನೊಂದು ವಿಶೇಷ ಪಾತ್ರದಲ್ಲಿ ನಟಿಸಿದ್ದಾರೆ. ಸಿನಿಮಾ ಟೀಮ್ ಅವರು ಎಲ್ಲಿ ಜನರೇಟ್ ಮಾಡಿದ ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಚಿಕ್ಕ ಗ್ಲಿಮ್ಸ್ ಕೂಡ ಬಿಟ್ಟಿದ್ರು. ಜೈಮಿನಿ ಭಾರತದ ಒಂದು ಕಥೆಯನ್ನ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರ್ ಅವರು ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ದಾರೆ. ಎಷ್ಟು ಜನ ಈ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿದೀರಾ ಅಂತ ಗೊತ್ತಿಲ್ಲ. ನೋಡಿಲ್ಲ ಅಂದ್ರೆ ವೀರಚಂದ್ರಹಾಸ ಈಗ OTTಗೆ ಬಂದಿದೆ. ನೀವೇನಾದ್ರೂ ಈ ಮೊದಲು ಯಕ್ಷಗಾನನ ನೋಡಿಲ್ಲ ಅಂದ್ರೆ ಈ ಸಿನಿಮಾನ ನೋಡ್ಬೋದು. ವೀರಚಂದ್ರಹಾಸ ಸಿನಿಮಾ ಮೇ 30ರಿಂದ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಿದೆ. ಕನ್ನಡದ ಮತ್ತೊಂದು ಸಿನಿಮಾ OTTಗೆ ಬಂದಿದೆ. ಸಿನಿಮಾದ ಹೆಸರು ನಿಮಿತ್ತ ಮಾತ್ರ. ಇದೊಂದು ಪ್ಯಾರಾಸೈಕಾಲಜಿಕಲ್ ಥ್ರಿಲ್ಲರ್ ಜಾನರ್ನ ಸಿನಿಮಾ. ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ, ಹೊಸ ರೀತಿಯ ಸಿನಿಮಾ ಅಂತಾನೆ ಹೇಳ್ಬೋದು. ಒಂದಷ್ಟು ಸಸ್ಪೆನ್ಸ್ ಹಾಗೆ ಡ್ರಾಮಾ ಈ ಸಿನಿಮಾದಲ್ಲಿ ನೋಡೋಕ್ ಸಿಗುತ್ತೆ. ಸಿನಿಮಾದ ಮುಖ್ಯ ಪಾತ್ರಗಳಲ್ಲಿ ಪೂರ್ಣಚಂದ್ರ ಮೈಸೂರು, ಸಂಗೀತ ರಾಜೀವ್, ಅರವಿಂದ್ ಕುಪ್ಲಿಕರ್ ಅವರು ನಟಿಸಿದ್ದಾರೆ. ಈ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ನ ನೀವು ಸನ್ ನೆಕ್ಸ್ಟ್ ಅಲ್ಲಿ ಮೇ 30ರಿಂದ ನೋಡಬಹುದು. ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಮೈ ಹೀರೋ ಅನ್ನೋ ಮತ್ತೊಂದು ಕನ್ನಡದ ಸಿನಿಮಾ ಇದೆ. ನಿಜ ಜೀವನದಲ್ಲಿ ನಡೆದಿರೋ 2 ಘಟನೆಗಳನ್ನ ಆಧಾರವಾಗಿ ಇಟ್ಕೊಂಡು ಈ ಸಿನಿಮಾವನ್ನ ಮಾಡಿದ್ದಾರೆ ಡೈರೆಕ್ಟರ್ ಅವಿನಾಶ್ ವಿಜಯ್ ಕುಮಾರ್. ಹಿಂದುಳಿದ ಜಾತಿಯ ಒಬ್ಬ ಹುಡುಗ ದೇವರ ವಿಗ್ರಹವನ್ನು ಮುಟ್ಟಿದ ಅನ್ನೋ ಕಾರಣಕ್ಕೆ ಅವನ ಮೇಲೆ ಹಲ್ಲೆ ಮಾಡಿದ್ರು. ಹಾಗೆ ಹಾಲಿವುಡ್ ನ ಸ್ಟಾರ್ ಸಿಲ್ವರ್ ಸ್ಟೆಲಾನ್ ವಾರಣಾಸಿಗೆ ಬಂದು ತಮ್ಮ ಮಗನ ಅಂತಿಮ ಕಾರ್ಯವನ್ನ ಹಿಂದೂ ವಿಧಿವಿಧಾನ ಪ್ರಕಾರ ಮಾಡಿದ್ರು. ಈ 2 ಘಟನೆಗಳನ್ನ ಇಟ್ಕೊಂಡು ಮೈ ಹೀರೋ ಅನ್ನೋ ಒಂದು ಸಿನಿಮಾ ಮಾಡಿದ್ದಾರೆ. ಸಿನಿಮಾದಲ್ಲಿ ಹಾಲಿವುಡ್ ನ ಆಕ್ಟರ್ ಎರಿಕ್ ರಾಬರ್ಟ್ಸ್ ನಟಿಸಿದ್ದಾರೆ. ಇವರ ಜೊತೆ ದತ್ತಣ್ಣ, ಪ್ರಕಾಶ್ ಬೆಳ್ವಾಡಿ ಕೂಡ ಸಿನಿಮಾದಲ್ಲಿದ್ದಾರೆ. ಹಾಗೆ ಡ್ರಾಮಾ ಜೂನಿಯರ್ಸ್ ನಲ್ಲಿ ಒಳ್ಳೆ ಹೆಸರು ಮಾಡಿದ್ದ ವೇದಿಕ್ ಕೌಶಿಕ್ ಒಂದು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಅಮೆರಿಕನ್ ಒಬ್ಬ ತನ್ನ ಮಗನ ಅಂತಿಮ ಕಾರ್ಯ ಮಾಡೋಕೆ ಅಂತ ಭಾರತಕ್ಕೆ ಬರ್ತಾನೆ. ಇಲ್ಲಿ ಅವನಿಗೆ ಕರ್ನಾಟಕದಿಂದ ಮನೆ ಬಿಟ್ಟು ಬಂದಿದ್ದ ಹುಡುಗ ಒಬ್ಬ ಗೈಡ್ ಆಗಿ ಸಿಗ್ತಾನೆ. ಸೋಷಿಯಲ್ ಇಶ್ಯೂಸ್, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಸಿನಿಮಾದಲ್ಲಿ ಮಾತನಾಡಿದ್ದಾರೆ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಇಷ್ಟ ಪಡೋರಿಗೆ ಇದು ಒಂದು ಒಳ್ಳೆ ವಾಚ್ ಅಂತಾನೆ ಹೇಳ್ಬೋದು. ಈ ಸಿನಿಮಾ ಅಮೆಜಾನ್ ಪ್ರೈಮ್ ನಲ್ಲಿ ರೆಂಟ್ಗೆ ಸಿಗುತ್ತೆ. 99 ರೂಪಾಯಿ ಕೊಟ್ಟು ನೀವು ಈ ಸಿನಿಮಾನ ನೋಡ್ಬೋದು. ಇವುಗಳ ಜೊತೆ ಅಜ್ಞಾತವಾಸಿ ಸಿನಿಮಾ ಕೂಡ OTTಗೆ ಬಂದಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ನ ಇಷ್ಟ ಪಡೋರು ಈ ಸಿನಿಮಾವನ್ನ ZEE5 ಅಲ್ಲಿ ನೋಡ್ಬೋದು. ಇದಿಷ್ಟು OTTಗೆ ಬಂದಿರೋ ಕನ್ನಡ ಸಿನಿಮಾಗಳಾದ್ರೆ, ಕನ್ನಡಕ್ಕೆ ಡಬ್ ಆಗಿ ಕೆಲವು ಸಿನಿಮಾಗಳು OTT ರಿಲೀಸ್ ಆಗಿವೆ. ಅವು ಯಾವ್ಯಾವ ಸಿನಿಮಾಗಳು ಅಂತ ಮುಂದೆ ನೋಡೋಣ. ಟೂರಿಸ್ಟ್ ಫ್ಯಾಮಿಲಿ. ತಮಿಳಿನ ಈ ಸಿನಿಮಾ ಇತ್ತೀಚೆಗೆ ತುಂಬಾ ಸದ್ದು ಮಾಡಿತ್ತು. ಥಿಯೇಟರ್ ಕೂಡ ಸಿನಿಮಾ ತುಂಬಾ ಚೆನ್ನಾಗಿ ಓಡಿತ್ತು. ಶ್ರೀಲಂಕಾದಿಂದ ಕದ್ದು ತಮಿಳ್ನಾಡಿಗೆ ಬರೋ ಒಂದು ಫ್ಯಾಮಿಲಿ ಇಲ್ಲಿ ಹೇಗೆ ಉಳ್ಕೊಳ್ತಾರೆ, ಉಳ್ಕೊಳ್ಳೋದಕ್ಕೆ ಅವರು ಏನೇನ್ ಮಾಡ್ತಾರೆ, ಹೇಗೆ ಇಲ್ಲಿ ಬಂದು ಇಲ್ಲಿನ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸ್ತಾರೆ ಅನ್ನೋದೇ ಸಿನಿಮಾದ ಕತೆ. ಶುರುವಿನಿಂದ ಕೊನೆಯ ತನಕ ಸಿನಿಮಾದಲ್ಲಿ ಕಾಮಿಡಿ ಇದೆ. ನೀವು ನಿಮ್ ಫ್ಯಾಮಿಲಿ ಜೊತೆ ಆರಾಮಾಗಿ ಕುತ್ಕೊಂಡು ಈ ಸಿನಿಮಾವನ್ನ ನೋಡ್ಬೋದು. ಸಿನಿಮಾದಲ್ಲಿ ಅಪ್ಪ ಮಗನ ಸಂಬಂಧ, ಅಕ್ಕಪಕ್ಕದವರ ಜೊತೆಗಿನ ಒಡನಾಟ, ಇವುಗಳ ಜೊತೆ ಒಂದು ಸಣ್ಣ ಲವ್ ಸ್ಟೋರಿ ಕೂಡ ಇದೆ. ಹಾಗೆ ಒಂದು ಸಸ್ಪೆನ್ಸ್ ಕೂಡ ಇದೆ. ಈ ಸಿನಿಮಾ ಒಂದು ಒಳ್ಳೆ ವಾಚ್ ಅಂತ ಖಂಡಿತ ಹೇಳ್ಬೋದು. ಸಿನಿಮಾದಲ್ಲಿ ಶಶಿಕುಮಾರ್, ಸಿಮ್ರಾನ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಜಿಯೋ ಹಾಟ್ ಸ್ಟಾರ್ ನಲ್ಲಿ ನೀವು ಈ ಟೂರಿಸ್ಟ್ ಫ್ಯಾಮಿಲಿ ಸಿನಿಮಾವನ್ನ ಕನ್ನಡದಲ್ಲೇ ನೋಡಬಹುದು. ಮಲಯಾಳಂನಲ್ಲಿ ಇತ್ತೀಚೆಗೆ ರಿಲೀಸ್ ಆಗಿರೋ ಕ್ರೈಮ್ ಥ್ರಿಲ್ಲರ್ ತುಡರಂ ಸಿನಿಮಾ ಈಗ OTTಗೆ ಬಂದಿದೆ. ಮೋಹನ್ ಲಾಲ್ ಮತ್ತು ಶೋಭನಾ ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಹಿಂದೆ ಸ್ಟಂಟ್ ಅಸಿಸ್ಟೆಂಟ್ ಆಗಿದ್ದವನೊಬ್ಬ ಟ್ಯಾಕ್ಸಿ ಓಡಿಸ್ಕೊಂಡು ತನ್ನ ಫ್ಯಾಮಿಲಿ ಜೊತೆ ಆರಾಮಾಗಿ ಇರ್ತಾನೆ. ಅವನ ಲೈಫ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆಗೆ ಸಂಬಂಧಪಟ್ಟ ಪೊಲೀಸ್ನವರು ವಿರುದ್ಧ ಹೇಗೆ ಇವನು ಸೇಡ್ ತೀರಿಸಿಕೊಳ್ತಾನೆ ಅನ್ನೋದೇ ಸಿನಿಮಾ ಕತೆ. ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ 234 ಕೋಟಿಗೂ ಹೆಚ್ಚು ಕಲೆಕ್ಷನ್ ನ ಮಾಡಿದೆ. ಮಲಯಾಳಂನ ಈ ಬ್ಲಾಕ್ ಬಸ್ಟರ್ ಸಿನಿಮಾವನ್ನ ನೀವು ಈಗ ಜಿಯೋ ಹಾಟ್ ಸ್ಟಾರ್ ನಲ್ಲಿ ನೋಡಬಹುದು. ಕನ್ನಡದಲ್ಲಿ ಕೂಡ ಈ ಸಿನಿಮಾ ಅವೈಲೇಬಲ್ ಇದೆ. ಕಾರ್ತಿಕ್ ಸುಬ್ಬರಾಜು ಡೈರೆಕ್ಷನ್ ನಲ್ಲಿ ಸೂರ್ಯ, ಪೂಜಾ ಹೆಗ್ಡೆ ನಟಿಸಿರೋ ರೆಟ್ರೋ ಸಿನಿಮಾ ಈಗ OTTಗೆ ಬಂದಿದೆ. ಕಾರ್ತಿಕ್ ಸುಬ್ಬರಾಜು ಡೈರೆಕ್ಷನ್ ಸಿನಿಮಾ ಅಂದ್ರೆ ಒಂದು ಒಳ್ಳೆ ಕತೆ ಜೊತೆ ಇಂಟ್ರೆಸ್ಟಿಂಗ್ ಸ್ಕ್ರೀನ್ ಪ್ಲೇ ಇರುತ್ತೆ. ಅವ್ರ ಕತೆ ಹೇಳೋ ರೀತಿನೇ ಬೇರೆ. ಕಾರ್ತಿಕ್ ಸುಬ್ಬರಾಜು ಅವರ ಸಿನಿಮಾಗಳನ್ನ ಇಷ್ಟಪಡೋರು ಹಾಗೆ ಸೂರ್ಯ ಅಭಿಮಾನಿಗಳು ಈ ಸಿನಿಮಾವನ್ನ ನೆಟ್ಫ್ಲಿಕ್ಸ್ ನಲ್ಲಿ ನೋಡಬಹುದು. ಕನ್ನಡದಲ್ಲಿ ಕೂಡ ಸ್ಟ್ರೀಮ್ ಆಗ್ತಿದೆ. OTTಲಿ ನೀವು ಯಾವ ಸಿನಿಮಾಗಳನ್ನ ನೋಡೋದಕ್ಕೆ ಕಾಯ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ತರ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್, ಸಿನಿಮಾ ಅಪ್ಡೇಟ್ ಜೊತೆ ನಾವು ನಿಮ್ ಮುಂದೆ ಬರ್ತಿರ್ತೀವಿ. ನಮ್ಗೆ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.